ಅಮ್ಮ ಅಂತ ಏನು ತಲೆ ಕೆಡಿಸ್ಕೊಂಬಂಗಿಲ್ಲ ಅಮ್ಮ ನಮ್ಮ ಬಗ್ಗೆ. ಏನು ಹಿಂಗೆ ಆತಲ್ಲ ಅಂತೇಳಿ ಅಣ್ಣನೂ ಮಾತಾಡ್ಸಂಗಿಲ್ಲ, ಅತ್ತೆನೂ ಮಾತಾಡ್ಸೋದಿಲ್ಲ. ನಾನು ಮಾತಾಡಿಸ್ತಾರೇನೋ ಅಂತೇಳಿ ಅಲ್ಲಾಸಿನೇ ಬಂದೆ, ಮಾತಾಡಿಸ್ಲಿಲ್ಲ. ನನಗೆ ಎಷ್ಟು ಬೇಜಾರಾಯಿತು ನೋಡಪ್ಪ. ಹಿಂಗೆ ಕಷ್ಟದಾಗಿದ್ದಾರಲ್ಲ, ಹೋಗಿ ಮಾತಾಡ್ಸೋಣ ಅಂಬದು ಬೇಡ್ರಿ ಅವ್ರಿಗೊಂದು ಏಟ. ನಾನು ಅವರಲ್ಲಿ ಮಾತಾಡಿಸ್ತಾರೆ ಹೇಳಿ ಅಕ್ಕ, ಅವರು ಮಾತಾಡ್ಸಲ್ಲ. ಅವ್ರು ಯಾಕೆ ಮಾತಾಡಿಸ್ತಾರೆ ಹೇಳು? ನಮ್ಮನ್ನು ನೋಡಿ ಅವ್ರಿಗೆ ಇವಾಗ ಖುಷಿಯಾಗಿರುತ್ತೆ. ನಮ್ಮಮ್ಮ ಏಟೋ ಒಂದಿಟ್ಟು ಬಿಡತ್ತ ನಮ್ಮ ಮಕ್ಕಳು ಅಂತೇಳಿ ಮನಸ್ನಾಗ ಅಂದ್ಕೊಂಡಿರುತ್ತೆ. ಆದರೆ ನಮ್ಮ ಅಣ್ಣ ಏನೋ ಮತ್ತೆ ಎಷ್ಟು ಖುಷಿ ಪಟ್ಟಿರ್ತಾರೆ ಗೊತ್ತೇ. ಹಂಗ ಏನಾನ ಮಾಡಲಿ ಏನಾನ ಅಂಬ್ಲೇಳು ಹೋಗಿ ಮಾತಾಡ್ಸೋಣ. ಅಣ್ಣಯಿಂದ ಅದಕ್ಕೆ ಅವ್ರ ಮನೆಯಾಗೆ ಇರೋಣ, ಇನ್ನೇನು ಮಾಡೋಣ. ನನ್ನ ಜೀವನ ಹಾಳಾಯಿತು, ನಂದಂತೂ ಹಿಂಗಾಯಿತು. ಈಗ ನಾನು ಗಂಡು ನೋಡಿ ಮದುವೆ ಮಾಡಿರಿ ಅಂತೇಳಿ ಹೇಳ್ತೀನಿ. ಇನ್ನೇನು ಮಾಡೋಣ, ಅಲ್ಲೇ ಹೋಗಿರೋಣ. ಇವಾಗ ಮನೆಯಾಗೆ ಎಷ್ಟಿರುತ್ತಿಲ್ಲ ಒಟ್ಟು ಬಾಡಿಗೆ ಕಟ್ಟಬೇಕು, ಒಟ್ಟು ಮನೆಗೆ ತಂದು ಹಾಕ್ಬೇಕು, ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಇವಾಗ ಹೆಂಗೆ ಮಾಡೋಣ ಅನ್ನಿಸ್ತೈತೆ ನನಗಂತೂ. ಆಸ್ಪತ್ರೆಗೆ ಹೋಗಿದ್ದೆ, ಅಲ್ಲಿ 10-15 ಸಾವಿರ ಆಗುತ್ತೆ ಅಂತ ಹೇಳವ್ರಿ. ನಾನು ಅದಕ್ಕೇ ಹಿಂಗೆ ಆಗೈತೆ ಅಂದೆ. ಅವರು ಹಿಂಗೆ ಏನೋ ಪ್ರಾಬ್ಲಮ್ ಐತೆ, ಹಿಂಗೆಲ್ಲ ಮಾಡ್ಬೇಕಂದ್ರೆ 10-15 ಸಾವಿರ ಬೇಕು ಅಂತ ಕೇಳವ್ರಿ. ಅದಕ್ಕೆ ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ. ಅದಕ್ಕೆ ಅಣ್ಣನ ತಗೆ ಮಾತಾಡೋಣ ಅಂತ ಇದ್ದೀನಿ ಎಲ್ಲ ವಿಷಯನೂ. ಅಯ್ಯೋ ಯಾಕೆ ಹೋಗಿ ಅವ್ನು ಮಾತಾಡ್ಸಿದ್ರು ಇವಾಗ ಮಾತಾಡೋದು ಕಷ್ಟ. ಅವ್ನು ಮಾತಾಡಲ್ಲ, ಸುಮ್ಮನೆ ಯಾಕೆ ಅವ್ನು ಹೋಗಿ ಮಾತಾಡ್ಸೋಕೆ ಹೋಗ್ತೀಯ ಅಣ್ಣನ? ಅವ್ನು ಮಾತಾಡಲ್ಲ, ಸುಮ್ಮನಿರು. ಏನು ಅಕ್ಕ ತಂಗಿ ಅವ್ರಿಬ್ರು ಏನೋ ಮಾತಾಡ್ತಾ ಇದ್ದೀರಾ? ನಾಗಿನಿ ಬಾರಮ್ಮ. ಏನು ನಾವು ಆಯ್ತಾ ಊಟ? ಇನ್ನೂ ಇಲ್ಲ ಕಣೆ ಡಯ್ಯ, ಮಾಡಬೇಕು. ಆ ಗಿರ್ಜಿಂಬೆ ಏನು ಮನೆ ಕಟ್ತಾ ಇದ್ದಾಳಂತೆ. ಯಾರು ಏನಾನ ಕಟ್ಕೊಂಬ್ಲಮ್ಮ. ನಮ್ಮ ಪರಿಸ್ಥಿತಿ ನಮಗೆ ಕಣೆ ಇವಾಗ. ಅವನು ನಮ್ಮ ಮಾಮ ಬಿಟ್ಟು ಹೋಗ್ಬಿಟ್ಟ. ಇವಾಗ ನಮ್ಮ ಮನೇಲಿ ಮಾವನ ನಾವು ನಮ್ಮ ಅಕ್ಕ ಡೈವರ್ಸ್ ಕೊಟ್ಲ. ಇವಾಗ ಯಾರು ನೋಡ್ಕೊಂಬರಿಲ್ಲ ಏನಿಲ್ಲ. ಇವಾಗ ಹೆಂಗೆ ಮಾಡೋಣ ಅನ್ನಿಸ್ತೈತೆ. ಇಂಥದಕ್ಕೆ ಮತ್ತೆ ಸುಮ್ಮನೆ ಆಗಬಾರ್ದು ಮದ್ದಯ್ಯ. ನಂದು ನಿಂದೆ ವಾಸೆ, ಸುಮ್ಮನಿರು. ನಿಮ್ಮ ಅಕ್ಕನ ಬಾಳು ಎಲ್ಲ ನೋಡಿದರೆ ನಂದು ನಿಂದೆ ವಾಸೆ. ನಾವಿಬ್ಬರು ಕ್ಲೋಸ್ ಫ್ರೆಂಡು. ಅದ್ರಾಗೆ ನಾವಿಬ್ಬರು ಮದುವೆ ಆಗದಿಲ್ಲದೆ ಒಳ್ಳೇದಾಯ್ತು. ಒಟ್ಟು ಗಂಡ ಮಕ್ಕಳು ಸಂಸಾರ ಅಂತೇಳಿ ಒಟ್ಟು ನಿಭಾಯಿಸೋದು ಬೋಲ್ ಕಷ್ಟ. ನಾನು ಅದಕ್ಕೆ ಅಂತ ಆಗಕ್ಕೆ ಹೋಗಲಿಲ್ಲ. ನೀನು ಇವಾಗ ಹಿಂಗೆ ಅಂತೀಯ, ತಾಯಿ ಮುಂದೆ ಯಾರೂ ಆಗಲ್ಲ. ಸುಮ್ಮನೆ ಆಗತ್ತೆ ಕಲ್ಕಡ್ರಿ. ಅದಕ್ಕೆ ನಾನು ನಮ್ಮ ಅಣ್ಣಯ್ಯ ಮನೆಗೆ ಹೋಗೋಣ, ಅಲ್ಲಿ ನಮ್ಮ ಅಣ್ಣನ ಮಾತಾಡ್ಸೋಣ. ನಮ್ಮ ಅಣ್ಣನ ಮತ್ಕೆ ತೆಗಿಪಟ್ಟು ಸೆನಕ್ಕಿರೋಣ ಅಂತ. ಇನ್ನೇನು ಮಾಡೋಣ, ವ್ಯವಸ್ಥೆ ಸಂತೆ ಹಿಂಗೆ ಇರೋಣ. ನಮ್ಮ ಅಣ್ಣನ ಮತ್ಕೆ ಸೆನಕ್ಕಿಲ್ಲ ಅಂದರೆ ಯಾರು ಗಣ್ಣವ್ರು ಬರಲ್ಲ. ಯಾರಿಗಾನ ಹೇಳ್ತಾರ, ಅಯ್ಯೋ ಅವ್ರ ಅಣ್ಣ ಯಾರು ಬಿಟ್ಟು ಅವ್ರು ಬೇರೆ ಇದ್ದಾರೆ, ಅವ್ರು ಮಾತಾಡ್ಸಲ್ಲ ಅಂತಾರ. ಅದಕ್ಕೆ ಇವ್ರು ಎಂತಾರೋ ಏನೋ ಅಂತ ಹೇಳಿ ಅಲ್ಲಿ ಬರ್ದಂಗೆ ಆಗ್ತಾರೆ. ಕೇಳ್ತಾರಂತೆ ನಮ್ಮ ಡೈವನ್ ಮಸ್ತಾಗಿ ಕೇಳ್ತಾರೆ. ಮದುವೆ ಮಾಡ್ಕೊಳೋರೇನು ಮಸ್ತಾಗಿ ಕೇಳ್ತಾರೆ. ಆದ್ರೆ ಏನು ಮಾಡೋಣ, ಹಿಂಗೆ ಬೀಳತ್ತ. ಏನಾಗಲ್ಲ, ಮದುವೆ ಆಗಿದ್ರೋಟೆ ಆರಾಮಾಗಿ ಸುಮ್ಮನೆ ಇದ್ರೆ ಆಯ್ತು ಅಷ್ಟೇ. ಯಾರು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಬಾಳಲ್ ತಂಟಿ ನಮ್ಮ ಅಣ್ಣ ಏನಂದ ಏನಾನ ವಿಷಯ ಹೇಳಿದ್ನೆ. ಹೋಗಿ ಹೇಳಿದ್ನಮ್ಮ, ನಿಮ್ಮ ಅಣ್ಣ ಏನು ಮಾತಾಡ್ಸೋಕೆ ತಯಾರಿದ್ದ. ನಿಮ್ಮ ಅಮ್ಮ ಏನೋ ನೊಂದ್ಕೊಂತಿತ್ತು. ನಿಮ್ಮ ಅತ್ತಿಗೆ ನೀನು ಅವಳೇನಿ ಅವಳ್ದಮ್ಮ. ನಮಗೆ ನಮ್ಮ ಅತ್ತಿಗೆ ಅವಳೇ ನಮ್ಮ ಅಣ್ಣನ ಮನಸ್ಸು ಬದಲಾಯಿಸಿರೋದು. ನಮ್ಮ ಅಣ್ಣ ಇವಾಗ ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದೆ, ಎಷ್ಟು ಚೆನ್ನಾಗಿದ್ದ ನಮ್ಮ ಅಣ್ಣ. ಅವಳೇ ನಮ್ಮ ಅಣ್ಣ ಹಿಂಗೆ ಮಾಡೋದಕ್ಕೆ ಕಾರಣ ಅವಳೇನೆ. ಮತ್ತೆ ಅವಳು ಒಳ್ಳೆಳಲ್ಲ. ನೀನು ಏನಾನು ಅವಳು ಬುದ್ಧಿನ ಹೇಳ್ಸಲ್ಲ, ಮತ್ತೆ ಒಳ್ಳೆಳಲ್ಲ. ನೀವೇ ಹೋಗ್ರಿ, ನೀವೇ ಒಂದು ಸತಿ ಮಾತಾಡ್ರಿ. ನಿಮ್ಮ ಅಣ್ಣ ನಿಮ್ಮ ಮತ್ತೆ ತಾಗಿ ಒಂದು ಸತಿನ ಮಾತಾಡ್ಕೊಂಡು ಹೋಗ್ರಿ. ನೋಡಮ್ಮ ನಾಗಿನಂತೆ ಹಂಗೆ ದುಡ್ಡು ಇಕ್ಕೊಂಡವಳೆ ಮಸ್ತಾಗೆ, ಏನು ಅನ್ಸಲ್ಲ. ದುಡ್ಡು ಇಕ್ಕೊಂಡವಳೆ, ಒಡವೆ ಮಾಡಿಸ್ಕೊಂಡವಳೆ ಮಸ್ತಾಗೆ. ಏನಿಲ್ಲ ನಾನೀಗ 2 ಲಕ್ಷ ಬಡ್ಡಿ ಕೊಟ್ಟಿದ್ದೀನಿ ಒಬ್ರಿಗೇನೆ. ಅವರೇ ಬಡ್ಡಿ ತಗೊಂಬಂದು ಕೊಡ್ತಾರೆ. ಒಡವೆ ಮಾಡಿಸ್ಕೊಂಡಿನಿ, 2 ಉಂಗುರ ಮಾಡಿಸ್ಕೊಂಡಿನಿ, 2 ಸಾರ ಇದ್ದಾವೆ, ನೆಕ್ಲೆಸ್ ಐತಿ, ಎಲ್ಲ ಐತಿ. ನಾನೇನಿಲ್ಲ, ನಾನು ಎಲ್ಲ ಮಾಡ್ಕೊಂಡಿನಿ. ನೋಡಮ್ಮ ಹೆಂಗೆ ಮಾಡ್ಕೊಂಡು ಅಲ್ಲಿ ನೀನು ಬೋಲ್ ಚೆನ್ನಾಗಿ ಮಾಡ್ಕೊಂಡಿದ್ಯಾ. ಅದೇ ನಿಮ್ಮ ಅಮ್ಮ ಇರ್ದೊಂದಿಟ್ಟು ಅಲ್ಲೆಲ್ಲ ತವ್ರ ಮನೆಗೆ ಒಂದಿಟ್ಟು ಅಲ್ಲ ಮಾರಿರಂತಲ್ಲಿ. ತವ್ರ ಮನೆಯವ್ರೇನೋ ಕೊಟ್ಟಿದ್ರಂತ ನಿಮ್ಮ ಅಮ್ಮಗೆ. ಕೊಟ್ಟಿದ್ರು, ಅದನ್ನ ಒಂದಿಟ್ಟು ಮಾರಿವಿ. ನಾನು ಒಂದಿಟ್ಟು ದುಡ್ದಿದ್ದೀನಿ. ನಾನು ಒಂದಿಟ್ಟು ಕೆಲ್ಸಕ್ಕೆ ಹೋಗಿ ನಾನು ದುಡ್ದು ಇಟ್ಕೊಂಡಿದ್ದೀನಿ. 2 ಉಂಗುರ ಮಾಡಿಸಿದ್ದ. ಅದಕ್ಕೆ ನಾನು ಇವಾಗ ಎಲ್ಲಿಗೂ ಹೋಗಲ್ಲ. 4 ಬಳೆ ಮಾಡಿಸಿದ್ದೀನಿ, ಎಲ್ಲ ಐತೆ. ಅಂತಾಗೆ ನಿಂತದ್ದು ಇಲ್ಲ ಅಮ್ಮಂಗಿಲ್ಲ. ನಿಂತಾಗೇನಮ್ಮ ಎಲ್ಲ ಇಕ್ಕೊಂಡಿದ್ಯಾ ದುಡ್ಡು ಕಾಸು. ಮದುವೆ ಆಗಲಿಲ್ಲ ಅಂದ್ರೆ ನಡೀತೈತಿ. ನಂತಾಗ ಯಾಕೆ ಬದನೆಕಾಯಿನೂ ಇಲ್ಲ, ಹುಡುಕ್ ಬದನೆಕಾಯಿನೂ ಇಲ್ಲ. ಯಾತು ಇಕ್ಕೊಂಡಿಲ್ಲ ನಾನು, ಯಾತು ಇಕ್ಕೊಂಡಿಲ್ಲಲ್ಲ. ಅದಕ್ಕೆ ಹಂಗೆ ಏನೋ ಮಂಗಾಗುತ್ತೆ. ನಿನ್ನೇನಮ್ಮ ಇವತ್ತು ದುಡ್ಡು ಐತೆ, ಯಾರು ಬೇಕಾದ್ರೂ ಮದುವೆ ಆಗ್ತಾರೆ, ಯಾರು ಬೇಕಾದ್ರೂ ಚೆನ್ನಾಗಿರ್ತೀನಿ ಅಂತಾರೆ. ದುಡ್ಡು ಕಾಸು ಒಡವೆ ಮಸ್ತಾಗಿ ಮಾಡಿದ್ಯಲ್ಲ, ಅದಕ್ಕೇನೆ ನಾನು ಬಡ್ಡಿನೇ ಕೊಟ್ಟಿದ್ದೀನಿ. ಒಂದು 5 ಲಕ್ಷ ದುಡ್ಡು ಬಡ್ಡಿನೇ ಕೊಟ್ಟಿದ್ದೀನಿ. ಇನ್ನು ಅದು ನಾನು ತೆಗಿದ್ದಿದ್ದೇನೆ ಒಂದು 50 ಸಾವಿರ ದುಡ್ಡು ಬಡ್ಡಿ ಕೊಟ್ಟು ಹಂಗೆ ಮಾಡಿದ್ದೀನಿ. ಬಡ್ಡಿ ಕೊಟ್ಟು ನಾನೇನು ಒಡವೆನೂ ಅಷ್ಟೇ ಮಸ್ತಾಗಿ ಮಾಡಿಸ್ಕೊಂಡಿನಿ. ನನಗೇನು ಯಾತೇನು ಕೊರತನಿಲ್ಲ. ನಾನು ಉಂಬಾಕು ತಿಂಬಾಕು ದುಡ್ಡಿಂದ ಏನು ಕೊರತನಿಲ್ಲ ನನ್ನ. ಹಂಗೆ ಬಿಡ್ತಾ ಏನಾಗ್ಯಾಣಿ ಮಸ್ತಾಗಿ ದುಡ್ಡು ಮಾಡ್ಕೊಂಡಿದ್ಯಾ. ಏನತ್ತ ಏನು ಮಾಡೋದತ್ತ. ಮಸ್ತಾಗಿ ಮಾಡ್ಕೊಂಡಿದ್ಯಮ್ಮೋ ನೀನೇನು. ಇವಾಗ ನಮ್ಮ ಅಣ್ಣನ ಮತ್ತೆ ತಕ್ಕ ಸುತ್ತಾರ್ಕೊಂಡು ಹೋಗ್ಬೇಕು. ನಮ್ಮ ತಕ್ಕ ಕೈಯಾಗ 1 ರೂಪಾಯಿ ದುಡ್ಡಿಲ್ಲ, ಯಾತೇ ಇಲ್ಲ. ದುಡ್ಡು ಇಕ್ಕೆಂದಲೇ ನಾವು ಬರೀ ಹಿಂಗೆ ಓದಿ. ಮತ್ತೆ ಮದುವೆ ಆಗಲಿಲ್ಲ ಅಂದ್ರೂ 4 ಕಾಸು ದುಡ್ಡಾದ್ರೂ ಇಕ್ಕೊಂಡಿರ್ಬೇಕು. ನೋಡಿ ನಾಯಿಗೇನಿ ಹೆಂಗೆ ಇಕ್ಕೊಂಡೈತಿ. ಮಾಯಿಂತೊಳೆ ಸೆನಕ್ಕೆ ಗೊತ್ತಾ ನಿಮ್ಮ ಅಂತಕ್ಕೆ. ಸುಮ್ಮನೆ ಬತ್ತೈತಿ ಚೆಲ್ಲಾಟ ಆಡತ್ತ ನಂತಾಗೆ. ಮಾಮ ಅಂತೀನಿ ನಾನು. ಅದಕ್ಕೆ ಚೆಲ್ಲಾಟ ಆಡೋದು ಸುಮ್ಮನೆ ಬತ್ತೈತೆ ಅಷ್ಟೇ. ಸುಮ್ಮನೆ ಬತ್ತೈತಿ.
ಅಲ್ಲ ನಾನು ಯಾವಾಗಲೂ ಬರ್ತಿರ್ತಾನಲ್ಲ ಅವಳು ಬೇರೆ ಅವತ್ತು ರಂಗಿ ಗಲಾಟೆ ಮಾಡಿಳು ನಿಮ್ಮಂತಕ್ಕೆ ಬಂದಿದ್ದಕ್ಕೆ ಹೋಗ್ಬೇಡ ನಾಗೆ ನಿರ್ಮಂತಕ್ಕೆ ಅಂತ ಹೇಳಿ ಗಲಾಟೆ ಮಾಡಿಳು. ಬರಬೇಡ ನಂಗೆಲ್ಲ ಬರ್ತೈತೆ. ಅದು ನಿನ್ ಕಂಡ್ರೆ ನನಗೆ ಬೋಲ್ ಇಷ್ಟ ಮಾತು ಚೆನ್ನಾಗಿ ಮಾತಾಡ್ತೀಯ ನೀನು ಅದಕ್ಕೇನೆ ಬಂದು ಕುಕ್ಕ ಬೇಜಾರಕ್ಕೆ ಬಂದು ಕುಕ್ಕ ಮತ್ತು ಅಷ್ಟೇ ಹೇಳ್ತಂಟಿ. ಬೇಜಾರಲ್ಲ ಅದಕ್ಕೆ ಬರುತ್ತೆ ಅಷ್ಟೇ. ಹಂಗ ಬಿಡಮ್ಮ ತಾಯಿ, ನೀನೇ ಬುದ್ಧಿವಂತಿ ಕಾಲದಾಗೆ ನಮ್ಮದೇ ಇವಾಗ ಹೇಳಬಾರ್ದು. ಏನು ಮಾಡೋಣಪ್ಪ ಮಗ ಐತೆ, ಬಾಡಿಗೆ ಕೊಡಲಿಲ್ಲ ಅಂದರೆ ಒಜ್ಜಿ ಬಾಯಿ ಮಾಡ್ತಾಳೆ. ಏನು ಮಾಡೋಣ ಮಗ ಆಗೈತೆ. ಮತ್ತೆ ಬಾಡಿಗೆ ಕೊಡಲಿಲ್ಲ ಅಂದರೆ ಆ ಅಜ್ಜಿ ಹಂಗೆ ಬಾಯಿ ಮಾಡ್ತಾಳೆ. ಯಾವಾಗ ಕೊಡ್ಬೇಕು ಬಾಡಿಗೆನ? ಅಯ್ಯೋ ಇನ್ನು ನಾಳೆ ಕನ್ನಡದ ಬೊತ್ತಾಳ ನೀನು. ನಾಳೆ ಕನ್ನಡದ ಬಂದರೆ ಕೊಡ್ಬೇಕು. ಇವಾಗ ಏನು ಮಾಡ್ಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ ನನಗಂತ. ಏನು ಮಾಡ ಸರಿ ಬೈತ್ನಿ ಮಾಂತಿ ಮಾಮ ಬೇಜಾರಕ್ಕೆ ಬರುತ್ತೆ, ಮಾತಾಡ್ತಿರುತ್ತೆ ಹೋಗ್ತೀನಿ. ಇದೊಂದು ಕಣ ತಲೆನೆಲ್ಲ ದೊಡ್ಡ ಕಾಸು ಮಾಡಿ ಇಕ್ಕೊಂಡ್ರದಕ್ಕೆ ಅವ್ನು ಮಾಂತಿ ರಂಗಿ ಗಂಡ ಅವನು ಎಲ್ಲ ಕಿತ್ಕೊಂಬಕ್ಕೆ ಇದನ್ನು ಉಪ್ಸೇವನಿ. ಇದಂಗೆ ತಲೆಗೊಟ್ಟನು, ನೀವೇನೇ ತಲೆಗೊಟ್ಟು ಬಡ್ದವನೇ ಇದಂಗೆನೆ ಮಾಂತಿ ಮಾಮ ಮಾಂತಿ ಮಾಮ ಮಾಂತಿ ಮಾಮ ಅಂತ ಹೇಳಿ ಅವನ್ತಾಗೆ ಹೇಳಿ ಕಿಸ್ಕೊಂಡು ಹೆಂಗೆ ಮಾತಾಡ್ತಿರುತ್ತಿದ್ದವು. ಏನೋ ಮಾಡ್ಕೊಂಡು ಹೋಗ್ಲಿ ಬಿಡೋಲ್ಲ ತಂಟಿ, ಬ್ಯಾರ್ಯಾರ್ದು ಯಾಕೆ ನೋಡೋಣ. ಇವಾಗ ನಾವು ನೋಡ್ಕೊಂಡ್ರೆ ಸಾಕಾಗೈತೆ, ಬ್ಯಾರ್ಯಾರ್ದೆಲ್ಲ ನೋಡಿ ಏನಾಗಂಗೈತಿ. ಹೇಳ್ಬಾರ್ದು ಇವಾಗ ನಮ್ಮ ಕಷ್ಟನೋ. ಅಯ್ಯೋ ನಮ್ಮದು ನಮ್ಮ ಅಕ್ಕ ಇದ್ದವು ಅಷ್ಟಿಷ್ಟಲ್ಲ, ಏನು ಮಾಡಬೇಕು ಏನೋ ಒಂದು ಗೊತ್ತಿಲ್ಲ. ಬಿಡು ಏನಾಗಲ್ಲ, ನೀವೆಲ್ಲನೂ ಕೆಲ್ಸಕ್ಕೆ ಹೋಗ್ರಿ. ಸುಮ್ಮನೆ ಅಕ್ಕ ತಂಗಿರು ಇಬ್ರು ಯಾವ್ದಾರ ಒಂದು ಕೆಲ್ಸಕ್ಕೆ ಹೋಗ್ರಿ. ಏನು ಈ ಕಾಲದಾಗೆ ಯೋಚನೆ ಮಾಡೋ ಅಂಥದ್ದು ಏನಿಲ್ಲಮ್ಮ. ಕಾಲದಾಗೆ ಅಂಥದ್ದೆಲ್ಲ ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಆಗಿದ್ದಾಗಲಿ ಹೋಗಿದ್ದೋಗ್ಲಿ ಅಂತ ಹೇಳಿ ಸುಮ್ಮನೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಏನು ನೀವು ಆಗಿದ್ದಾಗುತ್ತೆ. ನಮ್ಮ ಅಮ್ಮ ಏನನ್ನು ಮಾತಾಡ್ಸೋದು ಬೇಡವೆ, ನಮ್ಮ ಅಮ್ಮ ಏನು ಮಾತಾಡ್ಸಲ್ಲ. ಮಾತಾಡಿಸ್ಬೇಡ್ತಾಯಿ ನೀನು ಅಂತೈತೆ ಮಾತಾಡ್ಸಿರಿ. ಎಷ್ಟು ಬೇಜಾರಾಗುತ್ತೆ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇಲ್ಲ ಅಂದಿದ್ರೆ ನಮ್ಮ ಅಮ್ಮ ಈಗ ನಾನು ನಮ್ಮಮ್ಮ ಹೇಳ್ತಲ್ಲ, ನಾವು ಕೇಳಲಿಲ್ವಲ್ಲ ಅದಕ್ಕೆ ಸಿಟ್ಟು ಬಂದೈತೆ ನಮ್ಮ ಮೇಲೆ. ಹೇಳಿರು ಕೇಳಲಿಲ್ವಲ್ಲ ಇವರು ಅಂತ ಹೇಳಿ ಸಿಟ್ಟು ಬಂದೈತಿ. ಅದಕ್ಕೆ ನಾವು ಸುಮ್ಮನೆ ಆಗತ್ತೀನಿ. ಏನು ಮಾಡೋಣ. ಏನು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಮಾತಾಡ್ಸ್ಕೊಂಡು ಅಲ್ಲ ನಂದಂತೂ ಹಾಳಾಗೋಗ್ಲಿ. ನಂದಂತೂ ಜೀವನ ಹಿಂಗಾತು ಡೈನ ನಾನು ಮದುವೆ ಆಗು ನೀನ ಚೆನ್ನಾಗಿರ್ಬಂತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಮಾತಾಡ್ಸ್ಕೊಂಡು ಈಗ ನಮ್ಮ ಅಣ್ಣ ನಮ್ಮ ಅತ್ತಿಗೆ ತಗ ನಾವು ಜಗಳ ಮಾಡ್ಕೊಂಡು ಬೇರೆ ಬಂದಿರೋದ್ರಿಂದ ಯಾರಾದರೂ ಹೇಳ್ತಾರೆ ಗಣ್ಣವರು ಬಂದು ಇಡ್ಕೇನೆ ಅಯ್ಯೋ ಅವ್ರ ಅಣ್ಣ ಇರೋದಕ್ಕೆ ಸೇರಲ್ಲ, ಅವ್ರು ಅಲ್ಲೇ ಜಗಳ ಮಾಡ್ಕೊಂಡು ಬೇರೆ ಇದ್ದಾರೆ ಅಂತ ಹೇಳ್ತಾರೆ. ಅಲ್ಲೇ ಜನ ಬಂದರು ಗಂಡು ಅಂತ ಬರುತ್ತೆ, ಅಲ್ಲೇ ಹಿಂದ್ಕೋಗುತ್ತೆ ಗಂಡು ಹಿಂಗೆ. ಮತ್ತೆ ಯಾರಾದರೂ ಹೇಳ್ಬಿಡ್ತಾರೆ ಹೋಗಿ ಮುಳ್ಳಂತಾರೆ ಜನ, ಬಿಡು ಯಾವ್ದಾನ ಮದುವೆ ಆಗಲಿ ಸಾಗಲಿ ಅಂತ ಹೇಳಲ್ಲ, ಯಾವ್ದಾನ ಅಂತ ಸುಚ್ಚಿಬಿಡ್ತಾರೆ. ಹಂಗೆ ಹಿಂಗೆ ಹಂಗೆ ಅವಳು ಹಿಂಗೆ ಅಂತ ಏನೋ ಒಂದು ಹೇಳ್ಬಿಡ್ತಾರೆ. ಜನ ಸರಿ ಇಲ್ಲ ಕಾಣೆ, ಅಲ್ಲೇದಲ್ಲೇ ತರ ತೆಗಿಡಿ ತಂದಿಕ್ಕ ಬುದ್ಧಿ ಜನ ನಮ್ಮೂರ ಜಾಸ್ತಿ ಇರೋದು. ಯಾರನ್ನ ಹತ್ತು ಬಿಡತ್ತ ಆಗ್ಲೇಳು ಮಾಡ್ಲೇಳು ಚೆನ್ನಾಗಿರ್ಲಿ ಅಂತ ತಿಳ್ಕೊಬೇಕು. ಅಲ್ಲೇದು ಇಲ್ಲಿಗೆ ಹೇಳೋದು ಕಲಿಬಾರ್ದು. ಯಾರೇ ಆಗಲಿ ಎಲ್ಲಿ ಮಾತಾಡ್ತಾರ ಅಲ್ಲಿ ಮರ್ತು ಬಿಡಬೇಕು. ಲಲ್ ತಾಂಟಿ ಜನ ಹಂಗೆ ಮತ್ತೆ ನಮ್ಮ ಅಣ್ಣಗೊಂದು ನಮ್ಮ ಅತ್ತಿಗೊಂದು ನಮಗೊಂದು ಹಂಗೆ ಇಲ್ಲದ್ದು ಹೇಳ್ಕೊಡ್ತಾರೆ ಅಂತ ಮಾಡಬಾರ್ದಮ್ಮ. ನಾವು ಕೆಟ್ಟರೆ ಇನ್ನೊಬ್ರನ್ನ ಕೆಡಿಸ್ಬಾರ್ದು. ಅಂತ ಬುದ್ಧಿ ಮಾತ್ರ ಮಾಡಬಾರ್ದು ಯಾವತ್ತೂ. ಏನೋ ಬಿಡತ್ತ ಯಾರನ್ನ ಚೆನ್ನಾಗಿರ್ಲಿ ಅಂತ ಬಯಸ್ಬೇಕೆ ಹೊರ್ತು ಅಂತ ಮಾಡಬಾರ್ದು. ಪಾಪ ನೋಡೋಕ್ಕಾಗಲ್ಲ ಅಕ್ಕ ತಂಗಿರ್ನ ಇಬ್ರಣ್ಣು ಇವಾಗ ಓಳು ನೋಡೋಕ್ಕಾಗ್ತಿಲ್ಲ. ಬಲ್ ಬೇಜಾರಾಗ್ತೈತಿ ನೋಡಿ. ಏನು ಮಾಡೋದಪ್ಪ ಅನ್ನಿಸ್ತೈತಿ ಪಾಪ. ಎಷ್ಟು ಚೆನ್ನಾಗಿದ್ದವರು ಹೆಂಗಾದ್ರು ಅನ್ನಿಸ್ತೈತಿ. ಯಾರೇ ಆಗಲಿ ಅವ್ರ ಅಣ್ಣರಿಗೊಂದು ಅತ್ತಿಗೊಂದು ಹೇಳೋದು ಮಾಡಬಾರ್ದು. ಗಣ್ಣಾರು ಯಾರನ್ನ ಬಂದ್ರು ನೀವು ಒಳ್ಳೆ ಹುಡುಗಿ ಅಂತ ಹೇಳ್ಬೇಕೆ ಹೊರ್ತನು ಅಂಥವೆಲ್ಲ ತಾರ ತೆಗಡಿ ತಂದಿಕ್ಕ ಬುದ್ಧಿ ಆಗಲಿ ಹಂಗೆ ಹಿಂಗೆ ಅಂತ ಹೇಳೋ ಅಂಥ ಬುದ್ಧಿ ಆಗಲಿ ಮಾಡಬಾರ್ದು ಯಾರೇ ಆಗಲಿ. ನೋಡ್ತಾ ಇರಿ ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.